ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ. ನಿತ್ಯ ಒಂದಲ್ಲ ಒಂದು ಕಡೆ ಜನರ ಮೇಲೆ ದಾಳಿ ಮಾಡ್ತಿವೆ. ವಿದೇಶಿ ಉದ್ಯಮಿ ಮೇಲೂ ನಾಯಿಗಳ ಹಿಂಡು ದಾಳಿ ಮಾಡಿವೆ. ಆಸ್ಪತ್ರೆ ಬೆಡ್ ಮೇಲೆಯೇ ವಿದೇಶಿ ಪ್ರಜೆ ನರಳಾಡ್ತಿದ್ದಾರೆ. ಓಲಿವರ್ ಜಾನ್ಸ್ ಅನ್ನುವಂತಹ ಬ್ರಿಟನ್ ಮೂಲದ ವ್ಯಕ್ತಿ ಬೀದಿ ನಾಯಿ ಅಟ್ಟಿಸಿಕೊಂಡು ಬಂದು ಕಚ್ಚಿರುವಂತದ್ದು. ಒಂಟಿಯಾಗಿ ಓಡಾಡೋಕ್ಕಾಗಲ್ಲ, ಬೈಕ್ನಲ್ಲೂ ತೆರಳೋಕ್ಕಾಗಲ್ಲ. ಯಾವಾಗ ಬೀದಿ ನಾಯಿಗಳು ದಾಳಿ ಮಾಡ್ತವೋ ಅಂದಾಜೆ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಶ್ವಾನಗಳ ಹಾವಳಿ ಆ ಮಟ್ಟಿಗೆ ಮಿತಿ ಮೀರಿದೆ. ಇದೀಗ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ವಿದೇಶಿ ಉದ್ಯಮಿಯೊಬ್ಬರು ಆಸ್ಪತ್ರೆ ಸೇರಿದ್ದಾರೆ. ಓಲಿವರ್ ಜಾನ್ಸ್ ಅನ್ನುವಂತಹ ಬ್ರಿಟನ್ ಮೂಲದ ವ್ಯಕ್ತಿ ಓಲ್ಡ್ ಏರ್ಪೋರ್ಟ್ನ ಮುಂಭಾಗದ ರಸ್ತೆಯಲ್ಲಿ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಗುಂಪಿನಲ್ಲಿದ್ದಂತಹ ಒಂದು ನಾಯಿ ಅಟ್ಟಿಸಿಕೊಂಡು ಬಂದು ಆತನನ್ನ ಕಚ್ಚಿರುವಂತದ್ದು. ನನ್ನ ಹೆಂಡತಿಯ ಮೇಲೂ ಕೂಡ ಈ ಒಂದು ನಾಯಿ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿತ್ತು, ಆದರೆ ಸದ್ಯ ಅಟ್ಯಾಕ್ ಮಾಡಲಿಲ್ಲ ಅಂತೇಳಿ. ಜಾಗಿಂಗ್ ಮಾಡುತ್ತಿದ್ದ ವಿದೇಶಿ ಉದ್ಯಮಿ ಮೇಲೆ ಬೀದಿ ನಾಯಿ ದಾಳಿ. ಆಸ್ಪತ್ರೆ ಬೆಡ್ ಮೇಲಿಂದಲೇ ನೋವು ಹೊರಹಾಕಿದ ವಿದೇಶಿ ಉದ್ಯಮಿ. ಇವರ ಹೆಸರು ಓಲಿವರ್ ಜಾನ್. ಬ್ರಿಟನ್ ಮೂಲದ ಉದ್ಯಮಿ, ಗೇಮ್ ಡಿಸೈನರ್ ಆಗಿರುವ ಜಾನ್ ನಗರದಲ್ಲಿ 880 ಕೋಟಿ ಮೌಲ್ಯದ 2 ಸ್ಟಾರ್ಟ್ಅಪ್ ಸ್ಥಾಪಿಸಿದ್ದಾರೆ. ಭಾನುವಾರ ಬೆಳಿಗ್ಗೆ ಓಲ್ಡ್ ಏರ್ಪೋರ್ಟ್ ಮುಂಭಾಗದ ರಸ್ತೆಯಲ್ಲಿ ಜಾನ್ ಹಾಗೂ ಪತ್ನಿ ಜಾಗಿಂಗ್ ಮಾಡ್ತಿದ್ರು. ಈ ವೇಳೆ ಬೀದಿ ನಾಯಿಗಳು ಜಾನ್ರನ್ನ ಅಟ್ಟಾಡಿಸಿ ದಾಳಿ ಮಾಡಿವೆ ಅಂತೆ. ಬಳಿಕ ಸ್ಥಳೀಯರು ಜಾನ್ರನ್ನ ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈ ಬಗ್ಗೆ ಜಾನ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು, ನಾನು ಬೀದಿ ನಾಯಿಗಳನ್ನ ಪ್ರೀತಿಸುತ್ತೇನೆ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಓಡುವಾಗ ಅಂತ ವ್ಯಂಗ್ಯಭರಿತವಾಗಿ ಬರೆದುಕೊಂಡಿದ್ದಾರೆ. ಬೆಂಗಳೂರಲ್ಲಿ ಓಡಾಡುವಾಗ ಬೀದಿ ನಾಯಿ ಪ್ರೀತಿಸುವೆ. ನಾನು ಹಳೆ ವಿಮಾನ ನಿಲ್ದಾಣ ಟರ್ಮಿನಲ್ ಪ್ರವೇಶ ದ್ವಾರದ ಬಳಿ ಹೋಗ್ತಿದ್ದೆ. ಈ ವೇಳೆ ಬೀದಿ ನಾಯಿಗಳ ಗುಂಪು ಎರಗಿ ಕಚ್ಚಿವೆ. ಕೂಡಲೇ ಸ್ಥಳೀಯರು ನನ್ನನ್ನ ದ್ವಿಚಕ್ರ ವಾಹನದಲ್ಲಿ ಕರೆದೊಯ್ದ್ರು. ನಾನೀಗ ನಾಯಿ ಕಡಿತಕ್ಕೆ ಸಂಬಂಧಿಸಿದ ಇಂಜೆಕ್ಷನ್ ಪಡೆದಿದ್ದೇನೆ. ನನ್ನ ಪತ್ನಿ ಮೇಲೆಯೂ ಬೀದಿ ನಾಯಿ ದಾಳಿ ಮಾಡಲು ಬಂದಿತ್ತು. ಕೆಲವರು ನೀವು ನಿಮ್ಮ ದೇಶಕ್ಕೆ ಮರಳಿ ಬಾರದೇಕೆ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ನಾನು ಭಾರತ ಬಿಡುವುದಿಲ್ಲ, ಏಕೆಂದ್ರೆ ಏನಾದ್ರೂ ಮಾಡಬೇಕು ಎಂದು ನಂಬಿಕೊಂಡಿದ್ದೇನೆ. ಈ ಮಾರ್ಗದಲ್ಲೇ ನಡೆಯಲು ಬಯಸುತ್ತೇನೆ. $300 ಹಣದೊಂದಿಗೆ ಪಾರಿವಾಳ ಗೂಡು ತಂದು ವಾಸವಿದ್ದೆ. ಇಂದು ನಾನು $100 ಮಿಲಿಯನ್ ಅಧಿಕ ಮೌಲ್ಯದ 2 ಸ್ಟಾರ್ಟ್ಅಪ್ ಸ್ಥಾಪಿಸಿದ್ದೇನೆ. ನನ್ನ ಬೆಳವಣಿಗೆಯನ್ನ ದೂರದಿಂದ ಪಾಲಕರು ನೋಡ್ತಿದ್ದಾರೆ. ಅಂದಹಾಗೆ 2025ರಲ್ಲಿ ಜನವರಿಯಿಂದ ಜುಲೈ ತನಕ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 2,81,000 ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ. 19 ಜನ ರೇಬಿಸ್ನಿಂದ ಮೃತಪಟ್ಟಿದ್ದಾರೆ. ಇದೀಗ ವಿದೇಶಿ ಉದ್ಯಮಿಗಳು ನಗರದಲ್ಲಿ ನಾಯಿಗಳ ದಾಳಿಗೆ ತುತ್ತಾಗ್ತಿರೋದು ಮುಜುಗರದ ವಿಷಯ. ಹೀಗಾಗಿ ಜಿಬಿಎ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಕ್ರಮ ವಹಿಸಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.